ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವ್ಲಾಗ್ ನಾನು ನಮ್ಮ ಕಾಲೇಜಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಕಾಲೇಜಲ್ಲಿ ಇವತ್ತು ಗ್ರ್ಯಾಜುಯೇಷನ್ ಡೇ ನಡೀತಿತ್ತು. ಆಲ್ಸೋ ಊಟ ಕೂಡ ಪ್ರೊವೈಡ್ ಮಾಡಿದರು. ಊಟ ಮಾಡಿಕೊಂಡು ಕಾಲೇಜ್ ಕ್ಯಾಂಪಸ್ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಎಲ್ಲ ಗ್ರ್ಯಾಜುಯೇಷನ್ ಆಗಿರೋರೆಲ್ಲರೂ ಫೋಟೋ ತೊಗೊಳ್ತಾಯಿದ್ರು. ಹಾಗೆ ಭಾರ್ಗವಿ ಕಾಲ್ ಮಾಡಿ ನಾನೇ ಕಾಲೇಜಿಂದ ಪಿಕ್ ಮಾಡ್ತೀನಿ ಅಂತ ಹೇಳಿದ್ಲು. ಸೊ ಅವಳಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಕಾಲೇಜಿಂದ ಬರ್ತಾ ಇದ್ದೀನಿ, ಭಾರ್ಗವಿ ಮತ್ತು ಲಿಖಿತ್ ಬರ್ತೀನಿ ಪಿಕ್ ಮಾಡ್ತೀನಿ ಅಂತ ಹೇಳಿದ್ರು. ಅವಾಗಲಿಂದ 10 ಮಿನಿಟ್ಸ್ ಬರ್ತಾನೆ ಇದ್ದೀನಿ ಅಂತ ಹೇಳ್ತಾನೆ ಇದ್ದಾರೆ. 1 hour ಆಯಿತು, ಇಷ್ಟೊತ್ತಾದರೂ ಬಂದಿಲ್ಲ ಅವರು. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬಾ ಅಲ್ಲಿವರೆಗೂ ಬರ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಬಂದಮೇಲೆ ಚೆನ್ನಾಗಿ ಕ್ಲಾಸ್ ತೊಗೊಳ್ಳೋಣ. 10 ನಿಮಿಷ ಅಂದ್ಬಿಟ್ಟು 1 hour ಮಾಡಿದ್ದಾರೆ. ಒಬ್ಬಳೇ ಈ ಕಾಡು ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಅವ್ರು ಬರಲಿ ಅಂತ. ಈ ಬ್ಲ್ಯಾಕ್ ಕೋಟ್ ಹಾಕ್ಕೊಂಡು ಈ ಬಿಸಿಲಲ್ಲಿ ಬರ್ತಾಯಿದ್ರೆ ಫುಲ್ ಒಳ್ಳೆ ಕಬಾಬ್ ಆದಂಗೆ ಫುಲ್ ಬೆಂದೋಗೋ ಥರ ಆಗ್ತಾಯಿದ್ದೀನಿ ನಾನು. ಇಂತೂ 1 hour ಅಂದು ಇವಾಗ ಬಂದಿದ್ದಾರೆ. ತೆಗಿ, ಎಷ್ಟೊತ್ತಾಯಿತು ಹೇಳಿ? 1 hour ಆಯಿತು ಬಂದು. ಹೌದು ಸರ್. ಇವಾಗ ಬರ್ತಾ ಇದ್ದೀರಾ? ಎಲ್ಲ ಇಬ್ರು ಒಬ್ರ ಮೇಲೆ ಒಬ್ರು ಹಾಕೊಳ್ರಿ. ಹಾಯ್, ನಿಮ್ಮ ಹೆಸರೇನು? ಕಾರ್ ಓಡ್ಸಕ್ಕೆ ಕೂತ್ಕೊಂಡಿದ್ದಾರೆ. ಹುಷಾರ ಕರ್ಕೊಂಡು ಹೋಯ್ತೇನೆ ನಮ್ನ. ಕೆಲವೊಂದು ಕೊಡ್ತೀನಿ, ಕೆಲವೊಂದಕ್ಕೆ ಹಂಗೆ ಆಗ್ತೀನಿ, ಟೈಮ್ ಇದ್ದಾಗ ಡಿಪೆಂಡ್ಸ್. ಸೊ ಇವಾಗ ನಾನು ಮನೆಗೆ ಬಂದೆ, ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಜಸ್ಟ್ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ. ಸೊ ಬನ್ನಿ, ಭಾರ್ಗವಿ ಅವ್ರ ಮನೆಗೆ ಬಂದಿದ್ದೀವಿ, ನೋಡೋಣ ಅಂತ ಹೇಗೆ ಕಟ್ಸಿದ್ದಾರೆ ಅಂತ. ನಾನು ಇವತ್ತೇ ಫಸ್ಟ್ ಬರ್ತಾ ಇರೋದು. ಇದು ಅವಳ ರೂಮು. ತುಂಬ ದೊಡ್ಡದಾಗಿ ಚೆನ್ನಾಗಿ ಕಟ್ಸಿದ್ದಾರೆ, ಸ್ಪೇಷಿಯಸ್ ಆಗಿ. ಲಿಫ್ಟು ಪ್ರತಿಯೊಂದು ಚೆನ್ನಾಗಿ ಹಾಕ್ಸಿದ್ದಾರೆ. ಸೊ ಮನೆಗೆ ಬಂದಮೇಲೆ ಮೆಹಂದಿ ಪ್ರೋಗ್ರಾಮ್ ನಡೀತಿತ್ತು. ಫಸ್ಟ್ ಭಾರ್ಗವಿ ಮೆಹಂದಿ ಹಾಕ್ಸ್ಕೊತಾ ಇದ್ದಾಳೆ. ಅವಳು ಹಾಕ್ಸ್ಕೊಳ್ಳೋ ಅಷ್ಟರಲ್ಲಿ ನಾವು ಒಂದು ರೌಂಡ್ ಕಾರ್ ಓಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ನಾನು ಲಿಕ್ಕಿ ಕಾರ್ ಎತ್ಕೊಂಡು ಹೋದ್ವಿ. ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಆಟೋಮೆಟಿಕ್ ಕಾರ್ನ ಓಡಿಸಿದ್ದು, ತುಂಬಾ ಚೆನ್ನಾಗಿತ್ತು. ಮೇಡಮ್ ಅವರು ಕಾರ್ ಓಡಿಸ್ತಾರೆ ಅಂತ ಹೇಳೋಣ. ನಾನು ಮೆಹಂದಿನ ಸಿಂಪಲ್ ಆಗಿ ಬಿಡಿಸ್ಕೊಂಡೆ. ಸೊ ಚೆನ್ನಾಗಿತ್ತು. ಇಂಥ ಬುದ್ಧಿವಂತೆ ಅಂದರೆ ಒಂದು ಚಪ್ಪಲಿ ಬೇರೆ ಇನ್ನೊಂದು ಚಪ್ಪಲಿ ಬೇರೆ ಹಾಕೊಂಡು ಎಷ್ಟು ಕಾನ್ಫಿಡೆನ್ಸಲ್ಲಿ ಓಡಾಡ್ತಾ ಇದ್ದಾಳೆ ಅಂದರೆ ಇವಳು. ಸೊ ಕೊನೆಗೂ ಆರ್ಡರ್ನ ಡೆಲಿವರ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸಾಲುನ್ಸನಲ್ಲೇ ಆರ್ಡರ್ ಡೆಲಿವರ್ ಮಾಡೋದಿರೋದು. ಸೊ ಒಬ್ಬಳೇ ಇವಾಗ ಹೋಗ್ತಾ ಇದ್ದೀನಿ ಬೈಕಲ್ಲಿ. ಈ ಬೊಕ್ಕೆನೇ ನಾನು ಆರ್ಡರ್ ಡೆಲಿವರ್ ಮಾಡೋದಕ್ಕೆ ಹೋಗಿದ್ದು. ಕಸ್ಟಮರ್ ಅಂತೂ ತುಂಬಾ ಪ್ರಾಡಕ್ಟ್ನ ಇಷ್ಟಪಟ್ಟರು. ಆ್ಯಂಡ್ ಆಲ್ಸೋ ಅವರು ನನಗೆ ಫೀಡ್ಬ್ಯಾಕ್ ಕೂಡ ಮೆಸೇಜಲ್ಲಿ ರಿಪ್ಲೈ ಮಾಡಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ಪೋಸ್ಟ್ ಮಾಡ್ತೀನಿ, ಇಲ್ಲ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಒಟ್ಟಲ್ಲಿ ಅವ್ರು ತುಂಬಾ ಖುಷಿಪಟ್ಟರು. ಅವ್ರ ಹಸ್ಬೆಂಡ್ಗೆ ಗಿಫ್ಟ್ ಮಾಡಬೇಕು ಸರ್ಪ್ರೈಸ್ ಆಗಿ ಅಂತ ಅವರು ಇದನ್ನು ಒಂದು ಆರ್ಡರ್ನ ಪ್ಲೇಸ್ ಮಾಡಿದರು. ಅವ್ರದ್ದು ಫಸ್ಟ್ ಇಯರ್ ಆ್ಯನಿವರ್ಸರಿ ಇತ್ತು. ಸೊ ಅದಕ್ಕೋಸ್ಕರ ಅವರು ಈ ಒಂದು ಆರ್ಡರ್ನ ಪ್ಲೇಸ್ ಮಾಡಿದರು. ಸೊ ತುಂಬಾ ಇಷ್ಟಪಟ್ಟರು. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ನಮಗೆ ತುಂಬ ಖುಷಿ ಆಗುತ್ತೆ. ಸೊ ಕಸ್ಟಮರ್ ಅಂತೂ ತುಂಬ ಇಷ್ಟಪಟ್ಟು ಈ ಒಂದು ರಿವ್ಯೂನ ಮೆಸೇಜಲ್ಲಿ ಡ್ರಾಪ್ ಮಾಡಿದ್ದಾರೆ. ನಾನು ಅಮ್ಮ ಇವಾಗ ಹೊರಗಡೆ ಹೊರಟಿದ್ದೀವಿ. ಬನ್ನಿ ಹೊರಗಡೆ ಹೋಗಿ ಏನಾದರೂ ತಿನ್ಕೊಂಡು ಬರೋಣ. ಅಮ್ಮನೂ ಪಾರ್ಲರಿಂದ ಬಂದರು. ಇಬ್ಬರು ಮುಖಕ್ಕೆ ಸ್ಕಾರ್ಫ್ ಎಲ್ಲ ಕಟ್ಕೊಂಡು ಬೈಕಲ್ಲಿ ಕೂತ್ಕೊಂಡು ರೆಡಿಯಾಗಿ ಹೋಗಿ ಆನ್ ದ ವೇ ಎಳ್ನೀರು ಕಾಣಿಸ್ತು, ಅದಕ್ಕೆ ಎಳ್ನೀರು ಕುಟ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಅಮ್ಮ ಎಳ್ನೀರು ಕೊಡ್ತಾ ಇದ್ದಾರೆ ನನಗೆ. ತುಂಬಾ ಬಿಸಿಲು. ಸೊ ಅದಕ್ಕೆ ಎಳ್ನೀರು ಕುಟ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಂಗೆ ಮುಂದೆ ಹೋಗ್ತಾ ಏನಾದರೂ ತಿನ್ಕೊಂಡು ಐಟಮ್ ಪರ್ಚೇಸ್ ಮಾಡೋದಿತ್ತು, ಅದೆಲ್ಲ ಪರ್ಚೇಸ್ ಮಾಡ್ಕೊಂಡು ಬರೋಣ. ಹಿಂಗೆಲ್ಲ ಆಯಿತು. ಇವಾಗ ಪಾನಿಪುರಿ ತಿನ್ನೋಣ ಅಂತ ರಘುನಹಳ್ಳಿಯಲ್ಲಿ ಗಾಡಿ ಹಾಕ್ತಿದ್ದೀವಿ. ಸೊ ನಾನು ಅಮ್ಮ ಎಲ್ಲ ಇದ್ದೀವಿ ಪಾನಿಪುರಿ ಅಂಗಡಿಗೆ. ಸೊ ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗೋಣ. ಮಸಾಲೆ ಪುರಿ ತೊಗೊಂಡಿದ್ದೀವಿ, ಮಸಾಲೆ ಪುರಿ ತಿಂದು ಹೊರಡೋಣ. ಬೇರೆಗೆ ಬಂದಿದ್ವಿ ಐಸ್ ಕ್ರೀಮ್ ತಿನ್ನೋಣ ಅಂತ. ಇಸ್ ಮೈ ಫೇವ್ರೆಟ್ DBC. ಆ್ಯಂಡ್ ಅಮ್ಮ ಇಲ್ಲಿ ಗಡ್ಬಡ್ ತೊಗೊಂಡಿದ್ದಾರೆ. ಇಲ್ಲಿದ್ದಾರೆ ಅಮ್ಮ. ಸೊ ಬನ್ನಿ ಐಸ್ ಕ್ರೀಮ್ ತಿಂದ್ಬಿಟ್ಟು ಆಮೇಲೆ ಸಿಗೋಣ. ಜಸ್ಟ್ ಮನೆಗೆ ರೀಚ್ ಆದ್ವಿ.
ಇವಾಗ ಪೂಜೆ ಮಾಡಬೇಕಂತೆ 6 ಗಂಟೆ ಆಗಿದೆ. ಸೊ ಡ್ರೆಸ್ ಚೇಂಜ್ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಏನಾದರೂ ಕೆಲಸ ಇದ್ದರೆ ನೋಡಬೇಕು. ಸೊ ಮನೇಲಿ ಯಾರೂ ಇಲ್ಲ. ಗಾಯ್ಸ್, ಈ ಒಂದು ವ್ಲಾಗ್ನ ಮಾರ್ನಿಂಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಬಿಡಿಸಿ ಇವತ್ತಿನ ರಂಗೋಲಿ ಈ ರೀತಿ ಇದೆ. ರಂಗೋಲಿ ಎಲ್ಲ ಬಿಡಿಸಿ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತೇ ನಮ್ಮ ಮನೆಯಲ್ಲಿ ಮೇಡ್ ರಜಾ ಹಾಕಿದ್ದಾರೆ, ಹೊರಗಡೆ ಹೋಗಿದ್ದಾರೆ ಅಂತೆ. ಸೊ ಅದಕ್ಕೋಸ್ಕರ ಅವ್ರು ಬಂದಿಲ್ಲ. ಎಲ್ಲ ಕೆಲಸ ಇವತ್ತು ನನ್ನ ಮೇಲೆ ಬಿದ್ದಿದೆ. ಮತ್ತು ಬಸವ ಜಯಂತಿ ಬೇರೆ, ಸೊ ಕಾಲೇಜು ರಜಾ ಕೊಟ್ಟಿಲ್ಲ. ಫಂಕ್ಷನ್ ಬೇರೆ ಇದೆ, ಫಂಕ್ಷನ್ಗೆ ಹೋಗಬೇಕು. ಸೊ ಅದಕ್ಕೆ ಕಾಲೇಜ್ ರಜೆ ಹಾಕ್ಬಿಡೋಣ ಅಂತ ಅಂದ್ಕೊತಾ ಇದ್ದೀನಿ. ಅಮ್ಮನೂ ಮನೇಲಿಲ್ಲ, ಅಮ್ಮನೂ ಮೇಕಪ್ ಇದೆ ಅಂದ್ಬಿಟ್ಟು ಹೊರಗಡೆ ಹೋಗಿದ್ದಾರೆ ಮೇಕಪ್ ಮಾಡೋದಕ್ಕೆ. ಇಷ್ಟು ಕೆಲಸ ಇದೆ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ಫಂಕ್ಷನಿಗೆ ರೆಡಿ ಆಗಿಬಿಟ್ಟು 12 o'clock ಅಷ್ಟೇ ಫಂಕ್ಷನ್ಗೆ ಹೋಗಬೇಕು. ನೋಡೋಣ ಏನಾಗುತ್ತೆ ಅಂತ. ಸೊ ಎಲ್ಲ ಕೆಲಸ ಮುಗೀತು. ಇವಾಗ ಪ್ರಾಜೆಕ್ಟ್ ಸಬ್ಮಿಷನ್ ಮಾಡಬೇಕಿತ್ತು. ಸೊ ಅದಕ್ಕೆ ಕಾಲೇಜ್ಗೆ ಹೋಗ್ಬಿಟ್ಟು ಬಂದುಬಿಡೋಣ, ಲೈಕ್ ಜಸ್ಟ್ ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡಿಬಿಟ್ಟು ಬಂದುಬಿಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿಬಿಟ್ಟು ಫಂಕ್ಷನ್ಗೆ ಹೋಗಿಬಿಟ್ಟು ಮನೇಲಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಸೊ ರೆಡಿ ಆಗಿಬಿಟ್ಟು ಭಾರ್ಗವಿ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋಗಿ ಒಂದು ಗಿಫ್ಟ್ ಕೊಟ್ಬಿಟ್ಟು ಊಟ ಎಲ್ಲ ಮಾಡಿ ಮನೆಗೆ ಬಂದ್ವಿ. ಸೊ ಫಂಕ್ಷನ್ ಎಲ್ಲ ಮುಗೀತು. ಫಂಕ್ಷನ್ ಮುಗಿಸ್ಕೊಂಡು ಮನೇಲಿ ಬಂದು ರೆಸ್ಟ್ ಮಾಡ್ತಾ ಇದ್ದೀನಿ. ಅಣ್ಣನೂ ಬಂದಿದ್ದಾನೆ ಟ್ರಿಪ್ಪಿಂದ. ಕಾಲೇಜ್ಗೆ ಹೋಗಬೇಕು ಅಂತ ಅಂದ್ಕೊಂಡೆ, ಬಟ್ ಮ್ಯಾಮ್ ಇವತ್ತು ಬೇಡ ನಾಳೆ ಬಾ ಅಂತ ಹೇಳಿದ್ರು. ಸೊ ಅದಕ್ಕೆ ಕಾಲೇಜ್ಗೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಸೊ ಫ್ರೆಶ್ ಅಪ್ ಆಗಿ ಒಂದು ರೌಂಡ್ ನಿದ್ದೆ ಹೊಡೆದು ಇವಾಗ ಆಚೆ ಬಂದು ಕೂತಿದ್ದೀನಿ. ಎಷ್ಟು ಬಿಸಿಲು ಗಾಯ್ಸ್, ನಿಜ ಈ ಶೆಕೆ ತಡೆಯೋಕ್ಕಂತೂ ಆಗ್ತಿಲ್ಲ ನನ್ನ ಕೈಲಿ. ನಿದ್ದೆ ಮಾಡ್ತಾ ಇರೋಳು ಅರ್ಧಕ್ಕೆ ಎದ್ದಿದ್ದೀನಿ ಶೆಕೆ ಅಂತ. ಫ್ಯಾನ್ ಹಾಕ್ಕೊಂಡ್ರು ಶೆಕೆ. ಎಷ್ಟು ನೀರು ಕುಡಿದ್ರೂ ಆಗ್ತಿಲ್ಲ. ಫುಲ್ಲು ಡಿಹೈಡ್ರೇಷನ್ ಆಗ್ತಾ ಇದೆ ಈ ಒಂದು ಬಿಸಿಲು. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.